ನಮಸ್ಕಾರ. ಈ ಬೈಕ್ ರೈಡ್ ಅಂತ ಹೇಳುವಂಥದ್ದು ಇವಾಗ ಫ್ಯಾಷನ್ ಆಗೋಗಿದೆ. ಒಂದು ಬೈಕ್ ರೈಡ್ ಮಾಡಬೇಕು ಅಂದರೆ ಅದರ ಅನುಭವದ ಜೊತೆಗೆ ಅದಕ್ಕೆ ಒಂದು ಸುರಕ್ಷತೆಯನ್ನು ಮೊದಲೇ ಮತ್ತು ಅದಕ್ಕೆ ಬೇಕಾಗಿರುವಂಥ ಪೂರ್ವ ತಯಾರಿಯನ್ನು ಮೊದಲೇ ಮಾಡಬೇಕಾಗತ್ತೆ. ಇನ್ನೊಂದು ಬೈಕ್ ಚಾಲನೆ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಅನ್ನುವಂಥದ್ದೇ ನಮಸ್ಕಾರ. ಈ ಬೈಕ್ ರೈಡ್ ಅಂತ ಹೇಳುವಂಥದ್ದು ಇವಾಗ ಫ್ಯಾಷನ್ ಆಗೋಗಿದೆ. ಯಾರಿಗೆ ಹೇಳಿ ಒಂದು ಸಣ್ಣ ಕೆಲಸ ತೆಗೆದ ತಕ್ಷಣ ಫಸ್ಟು ಯೂತಿಗೆ ಬರೋದು ಫಸ್ಟ್ ಕನಸು ನಾನೊಂದು ಬೈಕ್ ತೊಗೋಬೇಕು. ಅದು ಯಾವುದಾದ್ರು ಒಂದು 350 cc ತೊಗೋಬೇಕು, ಇಲ್ಲಾಂದ್ರೆ 400 cc ತೊಗೋಬೇಕು, ಇಲ್ಲಾಂದರೆ 650 cc ತೊಗೋಬೇಕು. ಇನ್ನೊಂದು ಚೂರು ಸ್ವಲ್ಪ ಪ್ಯಾಕೇಜ್ ಚೆನ್ನಾಗಿತ್ತು ಅಂತ ಹೇಳಿದರೆ ಯಾವುದೋ ಒಂದು 1000 cc ಬೈಕೋ ಸೂಪರ್ ಬೈಕೋ ಯಾವ್ದಾದ್ರು ತಗೊಳ್ಳೋಣ ಅಂಥೇಳಿ ಭಾಳ ಯೂತ್ಗೆ ಅದೊಂದು ಕನಸಿರುತ್ತೆ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಒಂದು ಬೈಕ್ ರೈಡ್ ಮಾಡಬೇಕು ಅಂದರೆ ಅದು ಆಕ್ಸಿಲೇಟ್ರ್ ಇದೆ, ಗೇರ್ ಇದೆ, ಪೆಟ್ರೋಲ್ ಹಾಕೋಕ್ಕೆ ದುಡ್ಡಿದೆ, ಆಕ್ಸಿಲೇಟ್ರ್ ತಿರುಗಿಸ್ಬಿಡೋಣ. ನೋ, ಅದು ಹಾಗಲ್ಲ. ಅದು ಒಂದು ಬೈಕ್ ರೈಡ್ ಮಾಡಬೇಕು ಅಂದರೆ ಅದರ ಅನುಭವದ ಜೊತೆಗೆ ಅದಕ್ಕೆ ಒಂದು ಸುರಕ್ಷತೆಯನ್ನು ಮೊದಲೇ ಮತ್ತು ಅದಕ್ಕೆ ಬೇಕಾಗಿರುವಂಥ ಪೂರ್ವ ತಯಾರಿಯನ್ನು ಮೊದಲೇ ಮಾಡಬೇಕಾಗತ್ತೆ. ಮೊದಲನೇದಾಗಿ ಮಾಡಬೇಕಾಗಿರುವಂಥದ್ದು ರೂಟ್ ಪ್ಲ್ಯಾನ್. ನಾವು ಎಲ್ಲಿ ಹೋಗ್ತೀವಿ, ಎಷ್ಟೊತ್ತಿಗೆ ತಲುಪ್ಬೋದು, ತಲುಪಿದ್ರೆ ಎಲ್ಲಿ ಉಳ್ಕೋಬೋದು, ಅದನ್ನು ಮೊದಲೇ ಪ್ಲ್ಯಾನ್ ಮಾಡಿ ಅದನ್ನು ಬುಕ್ಕಿಂಗ್ ಮಾಡಿಕೊಂಡ್ರೆ ಓಕೆ. ಅದು ಮಾಡಲಿಲ್ಲ ಅಂದರೂ ಕೂಡ ಅಲ್ಲಿ ಏನು ಸಿಗ್ಬೋದು ಅನ್ನುವಂಥ ಒಂದು ಬೇಸಿಕ್ ನಾಲೆಜನ್ನು ಒಂದು ಸಣ್ಣ ರೆಕ್ಕಿ ಅಂತ ಹೇಳ್ತಾರೆ, ಆ ರೆಕ್ಕಿಯನ್ನು ಮಾಡಿಟ್ಕೊಂಡ್ರೆ ಭಾಳ ಅನುಕೂಲ. ಸ್ವತಃ ಹೋಗಿ ಮಾಡಿ ಗ್ರೂಪ್ ಆಗಿ ಮಾಡೋದಾದರೆ ಯಾರೋ ಒಬ್ಬರು ಮೊದಲೇ ಮಾಡ್ಕೊಂಡಿದ್ರೆ ತುಂಬ ಸುಲಲಿತವಾಗಿ ಆಗೋಗುತ್ತೆ. ಇಲ್ಲ ಅಂತ ಹೇಳಿದರೆ ಯಾರನ್ನೂ ಕೇಳಿನೋ ಹೋದವ್ರನ್ನ ಕೇಳಿನೋ ಈ ಥರದ್ದು ಏನಾದ್ರು ಒಂದು ಪೂರ್ವ ತಯಾರಿ ಮಾಡ್ಕೋಬೇಕು. ಸೊ ರೂಟ್ ಪ್ಲ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪರ್ಸನಲ್ ಸೇಫ್ಟಿ. ಪರ್ಸನಲ್ ಸೇಫ್ಟಿ ಅಂದರೆ ಈಗ ಉದಾಹರಣೆಗೆ ನಾನೀಗ ರಾಯಲ್ ಎನ್ಫೀಲ್ಡ್ ಸೂಪರ್ ಮೀಟಿಯರ್ 650 ಬೈಕ್ನ ನಾನು ಇವತ್ತು ಓಡಿಸಿದ್ದೀನಿ. 650 cc ಅಂತ ಹೇಳಿದರೆ ಬೈಕ್ ಸ್ವಲ್ಪ ಹೆವಿಯಾಗಿರುತ್ತೆ. ಒಂದು ಅಂಥ ಬೈಕನ್ನ ಓಡಿಸಿರೋ ಅನುಭವ ಇದೆಯಾ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಬೇಕು. ಅದು ಅನುಭವ ಇಲ್ಲ ಅಂತ ಹೇಳಿ ಆದರೆ ಅಂಥ ಬೈಕ್ಗಳನ್ನ ಹಿಡ್ಕೊಂಡು ಸಾಹಸ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದರೆ ಜೀವ ಮೊದಲು, ಆಮೇಲೆ ಎಲ್ಲವೂ. ಸೊ ಹಾಗಾಗಿ ಬೈಕನ್ನ ಚೂಸ್ ಮಾಡಬೇಕಾದ್ರೆ ಅದು ನಮಗೆ ಅದನ್ನು ಓಡಿಸುವಂತಹ ಸಾಮರ್ಥ್ಯ ಅಂತ ಹೇಳಿದರೆ ಮಾನಸಿಕ ದೈಹಿಕ ಎರಡೂ ಬೇಕು. ಅದು ಇದೆಯಾ ಅನ್ನುವಂಥದ್ದನ್ನ ಮೊದಲು, ಮತ್ತು ಆ ಕೌಶಲ್ಯ ಇದೆ ಅನ್ನುವಂಥದ್ದು ಕೂಡ ಅದನ್ನು ನಿರ್ಧಾರ ಮಾಡ್ಕೋಬೇಕು. ವಿವೇಚನೆ ಇಲ್ಲದೆ ಏನೇನೋ ಮಾಡಿದ್ರೆ ಅದು ಮತ್ತೆ ಅನಾಹುತಕ್ಕೆ ದಾರಿಯಾಗುವಂಥದ್ದು ಖಚಿತ. ಅದು ಒಂದು. ಎರಡನೇದೇನು ಅಂತ ಹೇಳಿದರೆ ನಾವು ಏನೇನು ಧರಿಸಬೇಕು, ಯಾವ್ಯಾವ ಥರದ ಸುರಕ್ಷತಾ ವ್ಯವಸ್ಥೆ ಮಾಡ್ಕೋಬೇಕು ಅಂತ. ಒಂದು ಬೈಕ್ ರೈಡ್ ಮಾಡಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರುವಂಥ ಶಿರಸ್ತ್ರಾಣ ಹೆಲ್ಮೆಟ್ಟು. ಅದು ಪಕ್ಕ ಒಳ್ಳೆ ಕ್ವಾಲಿಟಿಯದ್ದೇ ಇಟ್ಕೋಬೇಕು. ಅಂಥ ಹೆಲ್ಮೆಟ್ನೇ ಹಾಕ್ಕೋಬೇಕು. ಆಮೇಲೆ ಆದಷ್ಟು ಪೂರ್ತಿ ಮುಖವನ್ನು ಕವರ್ ಮಾಡುವಂಥ ಹೆಲ್ಮೆಟ್ನೇ ತಗೋಬೇಕು. ಹಾಫ್ ಹೆಲ್ಮೆಟ್ ತಗೊಳ್ಳೋದು. ಆಮೇಲೆ ಇಲ್ಲಿ ಈ ಹೆಲ್ಮೆಟ್ಟು ಅನ್ನುವಂಥದ್ದನ್ನ ಕಣ್ ತಪ್ಪಿಸೋದಕ್ಕೆ ಹಾಕ್ತಾರಲ್ಲ, ಟೊಪ್ಪಿ ಥರದ್ದು, ಅದನ್ನಂತೂ ಯಾವ ಕಾರಣಕ್ಕೂ ಹಾಕ್ಕೊಂಡು ಹೋಗಬಾರ್ದು. ಅದನ್ನು ಹಾಕೋದಕ್ಕಿಂತ ಹಾಕದೇ ಇರೋದೇ ಒಳ್ಳೆಯದು. ಒಂದು. ಎರಡನೇದೇನು ಅಂದರೆ ಈ ಥರದ ಗ್ಲೌಸಸ್. ಇದೇನು ಅಂದರೆ ಯಾಕೆ ಇದೆಲ್ಲ ಬೇಕು ಅಂತ ಹೇಳಿದರೆ, ಈಗ ಉದಾಹರಣೆಗೆ ಏನೋ ಒಂದು ಅಪಘಾತ ಆಯಿತು ಅಂತ ಹೇಳಿದರೆ ಹೆಲ್ಮೆಟ್ ಇದ್ದರೆ ಅರ್ಧಕ್ಕರ್ಧ ನಮ್ಮ ಜೀವಕ್ಕೆ ಅಪಾಯ ಆಗಲ್ಲ, ತಲೆ ಸೇಫಾಗಿರುತ್ತೆ. ಅದೇ ಥರ ಬಿದ್ದಾಗ ಕೈ ಕೊಟ್ಟರೆ ನಮ್ಮ ಬೆರಳುಗಳು ಮುರಿಯೋದೋ ಅಥವಾ ಮಣಿಕಟ್ಟು ಮುರಿಯೋದೋ ಇನ್ನೊಂದೇನೋ ಆಗುವಂಥದ್ದು ಅಥವಾ ಪೂರ್ತಿ ಚರ್ಮ ಕಿತ್ತೋಗೋದು ಈ ಥರದ್ದೇನೋ ಇರುತ್ತೆ. ಸೊ ಈ ಥರದ ಗ್ಲೌಸ್ ಇತ್ತು ಅಂತ ಹೇಳಿ ಆದರೆ ಇದರಲ್ಲಿ ಒಂದು ಬೇಸಿಕ್ ಸೇಫ್ಟಿ ಇರುತ್ತೆ. ಇದನ್ನು ಭಾಳ ಸುರಕ್ಷಿತವಾಗಿರೋ ಥರ ಮಾಡ್ತಾರೆ. ಸೊ ಒಂದು ವೇಳೆ ನೆಲದಲ್ಲಿ ಉಜ್ಜಿ ಹೋಯಿತು ಅಂತ ಹೇಳಿ ಆದರೂ ಕೂಡ ಅದು ಯಾವುದೇ ಅಪಾಯ ಆಗಲ್ಲ. ಅಂದರೆ ನಮ್ಮ ಮೂಳೆ ಮುರಿತ ಆಗುವಂಥ ಚಾನ್ಸಸ್ ಬಹಳ ಕಮ್ಮಿ. ಆಗೋದೇ ಇಲ್ಲ ಅಂತಲ್ಲ, ಅದು ಡಿಪೆಂಡ್ಸ್. ಈಗ ನೀವು 100 km ವೇಗದಲ್ಲಿ ಹೋಗ್ತಿದ್ರೆ ಹಾರು ಬಿದ್ದರೆ ಏನು ಬೇಕಾದ್ರೂ ಆಗ್ಬೋದು, ಜೀವನೇ ಹೋಗ್ಬೋದು, ಹಾಗಂತಲ್ಲ. ಬಟ್ ಒಂದು ಬೇಸಿಕ್ ಸುರಕ್ಷತೆ, ಒಂದು ಮೂಲ ಸುರಕ್ಷತೆ ಇದರಲ್ಲಿ ಇರುತ್ತೆ. ಸೊ ಈ ಗ್ಲೌಸು. ಅದೇ ರೀತಿ ಈ ಜಾಕೆಟ್ ಏನು ಅಂದರೆ ಇದು ಸುಮ್ಮನೆ ನಮ್ಮದು ಯಾವುದೋ ಜರ್ಕಿನ್ನೋ ಅಥವಾ ಸ್ವೆಟರ್ ಥರದ್ದಲ್ಲ. ಇದಕ್ಕೆ ಇಲ್ಲಿ ಶೋಲ್ಡ್ರಿಗೆ ಇಲ್ಲಿ ಒಂದು ಹಾರ್ಡ್ ಇದು ಬರುತ್ತೆ. ಅದೇ ಥರ ಈ ಶೋಲ್ಡ್ರಿಗೆ, ಇಲ್ಲಿ ಎಲ್ಬೋಸ್ಗೆ ಅಂದರೆ ಮೊಣಕೈಗೆ, ಅದೇ ಥರ ಇಲ್ಲಿ ನಮ್ಮ ಎದೆ ಭಾಗಕ್ಕೆ ಇಲ್ಲೂ ಕೂಡ ಒಂದು ಇಲ್ಲಿ ದಪ್ಪನೆಯ ಇದಿರುತ್ತೆ. ಸೊ ಇದೆಲ್ಲ ಏನಕ್ಕೆ ಅಂತ ಹೇಳಿದರೆ ಅಗೈನ್ ನಾವೇನೋ ಆಗಿ ಬಿದ್ದರೆ ಅದು ನಮ್ಮ ದೇಹಕ್ಕೆ ಆಗಬಹುದಾದಂಥ ಹಾನಿಯನ್ನು ಆದಷ್ಟು ನಿಯಂತ್ರಣ ಮಾಡಲಿ, ಅದರಿಂದ ಅಪಾಯ ಆಗದೇ ಇರಲಿ ಅಂಥೇಳಿ. ಇನ್ನು ಮೂರನೇದೇನು ಅಂತ ಹೇಳಿದರೆ ಇಲ್ಲಿ ನಾನು ರೈನ್ ಪ್ಯಾಂಟ್ ಧರಿಸಿದ್ದೀನಿ, ಅದ್ರ ಕೆಳಗೆ ಇದು ರೈಡಿಂಗ್ ಪ್ಯಾಂಟ್. ಇದರಲ್ಲೂ ಕೂಡ ಇದೇ ಥರದ ಸುರಕ್ಷತಾ ವ್ಯವಸ್ಥೆ ಇರುತ್ತೆ. ನಮ್ಮ ಮಂಡಿಗೆ ಸುರಕ್ಷತೆ ಇರುತ್ತೆ. ಆಮೇಲೆ ಇಲ್ಲಿ ಕೂಡ ಹಿಪ್ಸು ಈ ಸೈಡಲ್ಲಿ ಕೂಡ ಒಂದು ಪ್ರೊಟೆಕ್ಷನ್ ಇರುತ್ತೆ. ಥೈಸಿಗಿರುತ್ತೆ, ಅಂದರೆ ತೊಡೆ ಭಾಗಕ್ಕೆ ಕೂಡ ಪ್ರೊಟೆಕ್ಷನ್ ಇರುತ್ತೆ. ಇಂಥ ಒಂದು ವಿಶೇಷವಾದ ವಸ್ತ್ರವನ್ನು ವ್ಯವಸ್ಥೆ ಮಾಡ್ಕೋಬೇಕು. ಇನ್ನೇನು ಅಂದರೆ ನಾವು ಹೋಗುವಂಥ ಜಾಗ, ಮಳೆ ಬರುವಂಥ ಜಾಗ ಈ ಥರದ್ದೆಲ್ಲ ಆದರೆ ರೈನ್ ಕೋಟು, ಅಂದರೆ ಸರಿಯಾಗಿ ಮಳೆ ನೀರು ಒಳಗಡೆ ಬರದೇ ಇರುವಂತಹ ಪ್ಯಾಂಟ್ಗೂ ಅಷ್ಟೇ ಸರಿಯಾದ ಪ್ರೊಟೆಕ್ಷನ್. ಇದು ನೋಡಿ, ಇದು ಎಂಥ ಮಳೆ ಆದರೂ ತಡ್ಕೊಳ್ಳುತ್ತೆ, ಒಳಗಡೆ ನೀರು ಬರಲ್ಲ. ಇದನ್ನು ಹಾಕ್ಕೊಳ್ಳುವಂಥದ್ದು. ಆಮೇಲೆ ಇನ್ನೊಂದು ರೈಡಿಂಗ್
ಶೂಸ್ ಅಂತಲೇ ಬರುತ್ತೆ. ಅಂದರೆ ಅದು ಕೂಡ ಅಷ್ಟೇ. ಈಗ ಒಂದು ವೇಳೆ ಎಲ್ಲೋ ಒಂದು ಹಾರ್ಡ್ ಕ್ರ್ಯಾಶ್ ಆಯಿತು ಅಥವಾ ನಾವು ಸಡನ್ನಾಗಿ ಕಾಲು ಕೆಳಗಡೆ ಇಡುವಂಥ ಪರಿಸ್ಥಿತಿ ಬಂತು, ಅಂಥ ಸಂದರ್ಭದಲ್ಲಿ ಮೂಳೆ ಮುರಿತ ಆಗುವುದು ಅಥವಾ ಉಳುಕುವಂಥದ್ದನ್ನು ಆದಷ್ಟು ಮಟ್ಟಿಗೆ ಅದು ತಡೆಗಟ್ಟುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ಇದಲ್ಲದೆ ಇನ್ನು ಅತಿ ವೇಗ ಇದನ್ನೆಲ್ಲ ಬಿಟ್ಟು ಮಾಡೋದು ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಬೈಕ್ ಚಾಲನೆ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಅಂತಂದರೆ, ಈ ಒಬ್ಬೊಬ್ಬರೇ ಹೋಗಬೇಕಾದ್ರೆ ಪರವಾಗಿಲ್ಲ, ನೀವು ನಿಮ್ಮ ಇಷ್ಟದ ಪ್ರಕಾರ ಹೋಗ್ತೀರಾ, ಎಷ್ಟೊತ್ತಿಗೆ ಎಲ್ಲಿಗೆ ಹೋಗಬೇಕು, ಯಾವ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕು, ಈ ಥರದ್ದೆಲ್ಲ ಆಗುತ್ತೆ. ಬಟ್ ಒಂದು ಗುಂಪಲ್ಲಿ ಹೋಗಬೇಕಾದ್ರೆ ಒಂದು ಶಿಸ್ತು ಬೇಕಾಗುತ್ತೆ. ಅದರಲ್ಲಿ ಸಾಲ್ ಮಾಡುವಂಥದ್ದು ಅಥವಾ ಒಬ್ರನ್ನೊಬ್ಬರು ಹಿಂಬಾಲಿಸುವಂಥದ್ದು, ಆಮೇಲೆ ಅಡ್ಡಾದಿಡ್ಡಿ ಓಡಿಸದೇ ಇರುವಂಥದ್ದು, ಈ ಥರದನ್ನೆಲ್ಲ ಗಮನ ಹರಿಸ್ಬೇಕಾಗತ್ತೆ. ಅದು ಬಹಳ ಮುಖ್ಯ. ಅಂದರೆ ರಸ್ತೆ ಶಿಸ್ತು ಅಂತ ಹೇಳ್ತಾರೆ. ಆ ಶಿಸ್ತನ್ನು ಬಹಳ ಮುಖ್ಯವಾಗಿ ಪಾಲನೆ ಮಾಡಬೇಕಾಗತ್ತೆ. ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದರೆ ಬರೀ ಒಬ್ಬರಿಗೆ ಅನಾಹುತ ಆಗಲ್ಲ, ಇಡೀ ತಂಡಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ಇದು ಬಹಳ ಮುಖ್ಯವಾದ ಸಂಗತಿ ಒಂದು ಬೈಕ್ ಟ್ರಿಪ್ ಮಾಡಬೇಕಾದ್ರೆ.